ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 4 ವಿದ್ಯುಚ್ಛಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಈ ಅಧ್ಯಾಯದಲ್ಲಿರುವ ಶೋಧಿಸು ಮತ್ತು ಪರ್ಯಾಲೋಚಿಸು. ಅಧ್ಯಾಯದ ಆರಂಭದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರಶ್ನೆ 1. ನಾವು ವಿದ್ಯುತ್ ಕೋಶವನ್ನು ಬಳಸಿ ವಿದ್ಯುತ್ ಮಂಡಲವನ್ನು ರಚಿಸುವಾಗ ನಮ್ಮ ಬಳಿ ವಿದ್ಯುತ್ ದೀಪ ಇಲ್ಲದಿದ್ದರೆ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುತ್ತಿದೆಯೇ ಎಂದು ಕಂಡುಕೊಳ್ಳಲು ಬೇರೆ ಯಾವುದಾದರೂ ಮಾರ್ಗವಿದೆಯೇ? ಉತ್ತರ: ವಿದ್ಯುತ್ ದೀಪವಿಲ್ಲದಿದ್ದರೂ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುತ್ತಿದೆಯೇ ಎಂಬುದನ್ನು ಮ್ಯಾಗ್ನೆಟಿಕ್ ಕಂಪಾಸ್ ಅಥವಾ ಕಾಂತಸೂಚಿ, ಮಲ್ಟಿಮೀಟರ್ ಅಥವಾ ವೋಲ್ಟೇಜ್ ಟೆಸ್ಟರ್ ಬಳಸಿ ಪತ್ತೆ ಮಾಡಬಹುದು. ವಿದ್ಯುತ್ ಪ್ರವಹಿಸುವ ತಂತಿಯ ಹತ್ತಿರ ಕಾಂತಸೂಚಿಯನ್ನು ಇಟ್ಟಾಗ ಅದರ ಸೂಜಿಯಲ್ಲಿ ವಿಚಲನೆ ಕಂಡುಬರುತ್ತದೆ. ಪ್ರಶ್ನೆ 2. ತಾತ್ಕಾಲಿಕ ಕಾಂತಗಳನ್ನು ತಯಾರಿಸಲು ಸಾಧ್ಯವೇ? ಇವುಗಳನ್ನು ಹೇಗೆ ತಯಾರಿಸಬಹುದು? ಉತ್ತರ: ಹೌದು, ವಿದ್ಯುತ್ ಪ್ರವಾಹವನ್ನು ಬಳಸಿ ತಾತ್ಕಾಲಿಕ ಕಾಂತಗಳನ್ನು ತಯಾರಿಸಬಹುದು. ಮಾಡುವ ವಿಧಾನ: ಒಂದು ಉದ್ದವಾದ ಕಬ್ಬಿಣದ ಮೊಳೆ ಅಥವಾ ಸಲಾಕೆಯ ಸುತ್ತಲೂ ತಾಮ್ರದ ವಿದ್ಯುತ್ ವಾಹಕ ತಂತಿಯನ್ನು ಸುರುಳಿಯಾಕಾರದಲ್ಲಿ ಸಾಕಷ್ಟು ಬಾರಿ ಸುತ್ತಿಕೊಳ್ಳಿ. ನಂತರ ತಂತಿಯ ಎರಡೂ ತುದಿಗಳನ್ನು ಒಂದು ವಿದ್ಯುತ್ ಕೋಶಕ್ಕೆ ಅಥವಾ ಬ್ಯಾಟರಿಗೆ ಜೋಡಿಸಿ. ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ಮೊಳೆಯು ತಾತ್ಕಾಲಿಕವಾಗಿ ಕಾಂತವಾಗಿ ಬದಲಾಗುತ್ತದೆ. ವಿದ್ಯುತ್ ನಿಲ್ಲಿಸಿದ ತಕ್ಷಣವೇ ಅದರ ಕಾಂತತ್ವವು ಮಾಯವಾಗುತ್ತದೆ. ಪ್ರಶ್ನೆ 3. ಪಳೆಯುಳಿಕೆ ಇಂಧನಗಳು ಮತ್ತು ಸೌದೆಯನ್ನು ದಹಿಸುವ ಮೂಲಕ ನಾವು ಉಷ್ಣವನ್ನು ಉತ್ಪಾದಿಸಬಹುದು, ಆದರೆ ವಿವಿಧ ವಿದ್ಯುತ್ ಉಪಕರಣಗಳಲ್ಲಿ ಉಷ್ಣವು ಹೇಗೆ ಉತ್ಪತ್ತಿಯಾಗುತ್ತದೆ? ಉತ್ತರ: ವಿದ್ಯುತ್ ಪ್ರವಾಹವು ಯಾವುದೇ ವಾಹಕ ತಂತಿಯ ಮೂಲಕ ಹಾದುಹೋದಾಗ ತಂತಿಯ ಆಂತರಿಕ ನಿರೋಧಕ ಶಕ್ತಿಯಿಂದ ಉಷ್ಣವು ಉತ್ಪತ್ತಿಯಾಗುತ್ತದೆ. ಇದನ್ನು ವಿದ್ಯುತ್ನ ಉಷ್ಣೋತ್ಪಾದಕ ಪರಿಣಾಮ ಎನ್ನುತ್ತಾರೆ. ಉದಾಹರಣೆಗೆ, ಬಲ್ಬ್ನ ಟಂಗ್ಸ್ಟನ್ ತಂತಿಯು ಹೆಚ್ಚು ರೋಧವನ್ನು ಹೊಂದಿರುವುದರಿಂದ ಪ್ರಕಾಶಮಾನವಾಗಿ ಉರಿದು ಉಷ್ಣವನ್ನು ನೀಡುತ್ತದೆ. ಇದೇ ತತ್ವದ ಆಧಾರದ ಮೇಲೆ ಐರನ್ ಬಾಕ್ಸ್, ವಾಟರ್ ಹೀಟರ್ ಮತ್ತು ಟೋಸ್ಟರ್ಗಳು ಕಾರ್ಯನಿರ್ವಹಿಸುತ್ತವೆ. ಪ್ರಶ್ನೆ 4. ಒಂದು ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ನಿಷ್ಕ್ರಿಯವಾಗಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಎಲ್ಲಾ ವಿದ್ಯುತ್ ಕೋಶಗಳನ್ನು ಮತ್ತು ಬ್ಯಾಟರಿಗಳನ್ನು ಪುನಶ್ಚೇತನಗೊಳಿಸಬಹುದೇ? ಉತ್ತರ: ಮಲ್ಟಿಮೀಟರ್ ಬಳಕೆ. ಮಲ್ಟಿಮೀಟರ್ ಅನ್ನು ಡಿಸಿ ವೋಲ್ಟೇಜ್ಗೆ ಹೊಂದಿಸಿ ಬ್ಯಾಟರಿಯ ವೋಲ್ಟೇಜ್ ಅಳೆಯಬಹುದು. ಉದಾಹರಣೆಗೆ, 1.5 ವೋಲ್ಟ್ನ ಬ್ಯಾಟರಿಯ ವೋಲ್ಟೇಜ್ 1.0 ವೋಲ್ಟ್ಗಿಂತ ಕಡಿಮೆಯಾದರೆ ಅದು ನಿಷ್ಕ್ರಿಯವಾಗಿದೆ ಎಂದು ಅರ್ಥ. ಸಾಮಾನ್ಯ ಲಕ್ಷಣಗಳು: ಆಟಿಕೆಗಳು ನಿಧಾನವಾಗಿ ಚಲಿಸುವುದು, ಟಾರ್ಚ್ ಬೆಳಕು ಮಂದವಾಗುವುದು ಅಥವಾ ಗಡಿಯಾರಗಳು ನಿಲ್ಲುವುದು ಬ್ಯಾಟರಿ ಖಾಲಿಯಾಗಿರುವುದರ ಲಕ್ಷಣಗಳಾಗಿವೆ. ಇಲ್ಲ, ಎಲ್ಲ ಬ್ಯಾಟರಿಗಳನ್ನು ಪುನಃ ಚಾರ್ಜ್ ಮಾಡಲು ಸಾಧ್ಯವಿಲ್ಲ. ಪುನಃ ಚಾರ್ಜ್ ಮಾಡಲಾಗದವು ಟಾರ್ಚ್ಗಳು ಮತ್ತು ಗಡಿಯಾರಗಳಲ್ಲಿ ಬಳಸುವ ಸಾಮಾನ್ಯ ಶುಷ್ಕಕೋಶಗಳು. ಒಮ್ಮೆ ಖಾಲಿಯಾದರೆ ಮತ್ತೆ ಬಳಸಲು ಬರುವುದಿಲ್ಲ. ಪುನಃ ಚಾರ್ಜ್ ಮಾಡಬಹುದಾದವು ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ಗಳು ಮತ್ತು ಕಾರುಗಳಲ್ಲಿ ಬಳಸುವ ಲಿಥಿಯಂ ಅಯಾನ್ ಅಥವಾ ಲೆಡ್ ಆಸಿಡ್ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ಮೂಲಕ ಪುನಃ ಬಳಸಬಹುದು. ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ. ಬಿಟ್ಟ ಸ್ಥಳ ತುಂಬಿರಿ. 1 ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ದ್ರಾವಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ: 1 ವಿದ್ಯುದ್ವಿಭಾಜ್ಯ. 2 ವಿದ್ಯುತ್ ಪ್ರವಹಿಸುತ್ತಿರುವ ಸುರುಳಿಯು ಒಂದು ಡ್ಯಾಶ್ದಂತೆ ವರ್ತಿಸುತ್ತದೆ. ಉತ್ತರ: 2 ಕಾಂತದಂತೆ ಅಥವಾ ವಿದ್ಯುತ್ ಕಾಂತ. ಪ್ರಶ್ನೆ 2. ಸರಿಯಾದ ಆಯ್ಕೆಯನ್ನು ಆರಿಸಿ. 1 ವೋಲ್ಟಾಯಿಕ್ ಕೋಶಗಳಿಗೆ ಹೋಲಿಸಿದರೆ ಶುಷ್ಕ ಕೋಶಗಳನ್ನು ಸಾಗಿಸುವುದು ಕಷ್ಟಸಾಧ್ಯ. ಸರಿ ಅಥವಾ ತಪ್ಪು? ಉತ್ತರ: ತಪ್ಪು. 2 ಒಂದು ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಮಾತ್ರ ಅದು ವಿದ್ಯುತ್ಕಾಂತವಾಗುತ್ತದೆ. ಸರಿ ಅಥವಾ ತಪ್ಪು? ಉತ್ತರ: ಸರಿ. 3 ಒಂದೇ ವಿದ್ಯುತ್ ಕೋಶವನ್ನು ಬಳಸುವ ವಿದ್ಯುತ್ಕಾಂತವು 2 ಕೋಶಗಳ ಬ್ಯಾಟರಿಯನ್ನು ಹೊಂದಿರುವ ಅದೇ ವಿದ್ಯುತ್ಕಾಂತಕ್ಕಿಂತ ಹೆಚ್ಚು ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ. ಸರಿ ಅಥವಾ ತಪ್ಪು? ಉತ್ತರ: ತಪ್ಪು. ಪ್ರಶ್ನೆ 3. ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಸ್ವಲ್ಪ ಸಮಯದವರೆಗೆ ಹರಿಯುತ್ತದೆ. 1 ತಂತಿ ಬೆಚ್ಚಗಾಗುತ್ತದೆ. 2 ತಂತಿಯ ಕೆಳಗೆ ಇರಿಸಲಾದ ಕಾಂತೀಯ ದಿಕ್ಸೂಚಿಯು ವಿಚಲನೆಯಾಗುತ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಎ 1 ಮಾತ್ರ ಸರಿಯಾಗಿದೆ. ಬಿ 2 ಮಾತ್ರ ಸರಿಯಾಗಿದೆ. ಸಿ 1 ಮತ್ತು 2 ಎರಡೂ ಸರಿಯಾಗಿವೆ. ಡಿ 1 ಮತ್ತು 2 ಎರಡೂ ಸರಿಯಾಗಿಲ್ಲ. ಉತ್ತರ ಸಿ 1 ಮತ್ತು 2 ಎರಡೂ ಸರಿಯಾಗಿವೆ. ಪ್ರಶ್ನೆ 4. ಪಟ್ಟಿ ಎ ನಲ್ಲಿರುವ ವಸ್ತುಗಳನ್ನು ಪಟ್ಟಿ ಬಿಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ.
ಪಟ್ಟಿ ಎ ಪಟ್ಟಿ ಬಿ. ವೋಲ್ಟಾಯಿಕ್ ಕೋಶ ಉತ್ತರ ರಾಸಾಯನಿಕ ಕ್ರಿಯೆಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಉತ್ತರ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯ ಕೆಲಸ ಮಾಡುತ್ತದೆ. ನೈಕ್ರೋಮ್ ತಂತಿ ಉತ್ತರ ವಿದ್ಯುತ್ ಹೀಟರ್ಗೆ ಸೂಕ್ತವಾಗಿರುತ್ತದೆ. ವಿದ್ಯುತ್ಕಾಂತ ಉತ್ತರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅನ್ವಯ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ 5. ನೈಕ್ರೋಮ್ ತಂತಿಯನ್ನು ಸಾಮಾನ್ಯವಾಗಿ ವಿದ್ಯುತ್ ಉಷ್ಣ ಸಾಧನಗಳಲ್ಲಿ ಬಳಸಲಾಗುತ್ತದೆ ಏಕೆಂದರೆ ಅದು 1. ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. 2. ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತದೆ. 3. ತಾಮ್ರಕ್ಕಿಂತ ಅಗ್ಗವಾಗಿದೆ. 4. ವಿದ್ಯುತ್ತಿನ ಅವಾಹಕವಾಗಿದೆ. ಉತ್ತರ ಎ 2. ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತದೆ. ಪ್ರಶ್ನೆ 6. ಸಾಂಪ್ರದಾಯಿಕ ಉಷ್ಣೋತ್ಪಾದನಾ ವಿಧಾನಗಳಿಗಿಂತ ಸೌದೆ ಅಥವಾ ಇದ್ದಿಲು ದಹನ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು ವಿದ್ಯುತ್ ಹೀಟರ್ ಅಥವಾ ಸ್ಟೌವ್ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಸಮಾಜದ ಮೇಲಾಗುವ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೇಳಿಕೆಯನ್ನು ಬೆಂಬಲಿಸಲು ಕಾರಣಗಳನ್ನು ನೀಡಿ. ಉತ್ತರ ಸೌದೆ ಮತ್ತು ಇದ್ದಿಲು ಸಂಗ್ರಹಿಸಲು ಹೆಚ್ಚು ಜಾಗ ಬೇಕಾಗುತ್ತದೆ. ಹೊಗೆಯು ಕಣ್ಣಿಗೆ ಮತ್ತು ಉಸಿರಾಟಕ್ಕೆ ತೊಂದರೆ ನೀಡುತ್ತದೆ. ಹಾಗೂ ಕಾರ್ಬನ್ ಮೊನಾಕ್ಸೈಡ್ನಂತಹ ಅನಿಲಗಳು ಪರಿಸರವನ್ನು ಮಾಲಿನ್ಯಗೊಳಿಸುತ್ತವೆ. ಆದರೆ ವಿದ್ಯುತ್ ಹೀಟರ್ಗಳು ಕಡಿಮೆ ಜಾಗವನ್ನು ತೆಗೆದುಕೊಳ್ಳುತ್ತವೆ ಮತ್ತು ಯಾವುದೇ ವಾಯುಮಾಲಿನ್ಯವನ್ನು ಉಂಟುಮಾಡುವುದಿಲ್ಲ. ಪ್ರಶ್ನೆ 7. ಚಿತ್ರ 4.4a ನೋಡಿ. ಸುರುಳಿಯ ಬಳಿ ಇರಿಸಲಾದ ದಿಕ್ಸೂಚಿಯ ವಿಚಲನಗೊಂಡರೆ 1. ವಿದ್ಯುತ್ ಪ್ರವಾಹದ ಮಾರ್ಗವನ್ನು ತೋರಿಸಲು ರೇಖಾಚಿತ್ರದ ಮೇಲೆ ಬಾಣವನ್ನು ಎಳೆಯಿರಿ. 2. ವಿದ್ಯುತ್ ಪ್ರವಹಿಸುವಾಗ ದಿಕ್ಸೂಚಿಯ ಸೂಜಿ ಏಕೆ ಚಲಿಸುತ್ತದೆ ಎಂದು ವಿವರಿಸಿ. 3. ನೀವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ದಿಕ್ಸೂಚಿಯ ವಿಚಲನೆಯಲ್ಲಿ ಏನಾಗಬಹುದು ಎಂದು ಊಹಿಸಿ. ಉತ್ತರ 1. ವಿದ್ಯುತ್ ಪ್ರವಾಹದ ಮಾರ್ಗವನ್ನು ತೋರಿಸಲು ರೇಖಾಚಿತ್ರದಲ್ಲಿ ಬಾಣದ ಗುರುತು ಹಾಕಿ. ಚಿತ್ರದ ಪ್ರಕಾರ ವಿದ್ಯುತ್ ಪ್ರವಾಹವು ಧನಾತ್ಮಕ ತುದಿಯಿಂದ ಹೊರಟು ಸುರುಳಿಯ ಮೂಲಕ ಹರಿದು ಋಣಾತ್ಮಕ ತುದಿಗೆ ಮರಳುತ್ತದೆ. 2. ವಿದ್ಯುತ್ ಹರಿಯುವಾಗ ಸುರುಳಿಯು ಕಾಂತವಾಗಿ ಬದಲಾಗುತ್ತದೆ. ಇದು ಸೂಜಿಯ ಸ್ಥಾನದ ಮೇಲೆ ಪ್ರಭಾವ ಬೀರುವ ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತದೆ. 3. ಬ್ಯಾಟರಿ ಟರ್ಮಿನಲ್ಗಳನ್ನು ಅದಲು ಬದಲು ಮಾಡಿದಾಗ ಕಾಂತದ ಧ್ರುವಗಳು ಹಿಮ್ಮುಖವಾಗುತ್ತವೆ. ಪರಿಣಾಮವಾಗಿ ದಿಕ್ಸೂಚಿ ಸೂಜಿಯು ವಿರುದ್ಧ ದಿಕ್ಕಿನಲ್ಲಿ ಬಾಗುತ್ತದೆ. ಪ್ರಶ್ನೆ 8. ಒಂದು ವೇಳೆ ಸುಮನಾ ಎತ್ತುವ ವಿದ್ಯುತ್ಕಾಂತ ಮಾದರಿಯ ಸ್ವಿಚ್ ಅನ್ನು ಆಫ್ ಮಾಡಲು ಮರೆತಿದ್ದಾಳೆಂದು ಭಾವಿಸೋಣ. ಪೀಠಿಕೆ ಕಥೆಯಲ್ಲಿರುವಂತೆ ಸ್ವಲ್ಪ ಸಮಯದ ನಂತರ ಕಬ್ಬಿಣದ ಮೊಳೆಯು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತಿಲ್ಲ, ಆದರೆ ಕಬ್ಬಿಣದ ಮೊಳೆಗೆ ಸುತ್ತಲಾದ ತಂತಿಯು ಇನ್ನೂ ಬಿಸಿಯಾಗಿರುತ್ತದೆ. ಆ ಎತ್ತುವ ವಿದ್ಯುತ್ಕಾಂತವು ಪೇಪರ್ ಕ್ಲಿಪ್ಗಳನ್ನು ಎತ್ತುವುದನ್ನು ಏಕೆ ನಿಲ್ಲಿಸಿತು? ಇದಕ್ಕೆ ಸಂಭವನೀಯ ಕಾರಣಗಳನ್ನು ನೀಡಿ. ಉತ್ತರ ವಿದ್ಯುತ್ ಹರಿಯುತ್ತಿರುವಾಗ ಮಾತ್ರ ಸುರುಳಿಯು ಕಾಂತವಾಗಿ ಕಾರ್ಯನಿರ್ವಹಿಸುತ್ತದೆ. ವಿದ್ಯುತ್ ಸರಬರಾಜು ನಿಂತಾಗ ಅಥವಾ ಸೆಲ್ ಖಾಲಿಯಾದಾಗ ವಿದ್ಯುತ್ಕಾಂತವು ತನ್ನ ಕಾಂತೀಯತೆಯನ್ನು ಕಳೆದುಕೊಳ್ಳುತ್ತದೆ. ತಂತಿಯು ಸ್ವಲ್ಪ ಸಮಯದವರೆಗೆ ಬೆಚ್ಚಗಿರುತ್ತದೆ ಏಕೆಂದರೆ ಶಾಖವು ತಕ್ಷಣ ಕರಗುವುದಿಲ್ಲ. ಪ್ರಶ್ನೆ 9. ಚಿತ್ರ 4.11ರಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿದಾಗ ಯಾವ ಸಂದರ್ಭದಲ್ಲಿ ಲೈಟ್ ಬೆಳಗುತ್ತದೆ? ಉತ್ತರ ಲಿಂಬೆಹಣ್ಣಿನ ರಸವು ವಿದ್ಯುದ್ವಿಭಾಜ್ಯವಾಗಿ ಎಲೆಕ್ಟ್ರೋಲೈಟ್ ಕಾರ್ಯನಿರ್ವಹಿಸುವುದರಿಂದ ಸೆಟಪ್ ಅ ನಲ್ಲಿ ಸ್ವಿಚ್ ಮುಚ್ಚಿದಾಗ ಎಲ್ಇಡಿ ಬೆಳಗುತ್ತದೆ. ಸೆಟಪ್ ಬಿ ನಲ್ಲಿರುವ ಶುದ್ಧ ನೀರು ವಿದ್ಯುದ್ವಿಭಾಜ್ಯವಾಗಿ ಕೆಲಸ ಮಾಡುವುದಿಲ್ಲ, ಆದ್ದರಿಂದ ಎಲ್ಇಡಿ ಬೆಳಗುವುದಿಲ್ಲ. ಪ್ರಶ್ನೆ 10. ನೇಹಾ ಸುರುಳಿಯನ್ನು ಚಟುವಟಿಕೆ 4.4ರಂತೆಯೇ ಇರಿಸುತ್ತಾಳೆ. ಆದರೆ ಅದರೊಳಗಿನ ಕಬ್ಬಿಣದ ಮೊಳೆಯನ್ನು ಹೊರಗೆ ಜಾರಿಸಿ ಸುರುಳಿಯಾಕಾರದ ತಂತಿಯನ್ನು ಮಾತ್ರ ಬಿಡುತ್ತಾಳೆ. ಈಗಲೂ ಆ ಸುರುಳಿಯು ದಿಕ್ಸೂಚಿಯನ್ನು ವಿಚಲನೆಗೊಳಿಸುತ್ತದೆಯೇ? ಹೌದಾದಲ್ಲಿ ಆ ವಿಚಲನೆಯು ಮೊದಲಿಗಿಂತ ಹೆಚ್ಚು ಇರುತ್ತದೋ ಅಥವಾ ಕಡಿಮೆ ಇರುತ್ತದೋ? ಉತ್ತರ ಹೌದು. ಕಬ್ಬಿಣದ ಮೊಳೆಯನ್ನು ಹೊರತೆಗೆದರೂ ಸುರುಳಿಯು ದಿಕ್ಸೂಚಿ ಸೂಜಿಯನ್ನು ಬಾಗಿಸುತ್ತದೆ. ಆದರೆ ಬಾಗುವಿಕೆಯು ಡೆಫ್ಲೆಕ್ಷನ್ ಮೊದಲಿಗಿಂತ ಕಡಿಮೆಯಾಗಿರುತ್ತದೆ, ಏಕೆಂದರೆ ಕಬ್ಬಿಣದ ಮೊಳೆಯು ವಿದ್ಯುತ್ ಕಾಂತದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೊಳೆ ಇಲ್ಲದಾಗ ಕಾಂತಕ್ಷೇತ್ರವು ದುರ್ಬಲವಾಗಿರುತ್ತದೆ. ಪ್ರಶ್ನೆ 11. ಚಿತ್ರ 4.12ರಲ್ಲಿ ತೋರಿಸಿರುವಂತೆ ನಮ್ಮ ಬಳಿ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮತ್ತು ನೈಕ್ರೋಮ್ನಿಂದ ಮಾಡಲ್ಪಟ್ಟ ಒಂದೇ ರೀತಿಯ ಆಕಾರ ಮತ್ತು ಗಾತ್ರದ 4 ಸುರುಳಿಗಳಿವೆ. ಈ ಸುರುಳಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಸುರುಳಿಗಳ ಬಳಿ ಇರಿಸಲಾದ ದಿಕ್ಸೂಚಿಯ ಸೂಜಿಗಳು ವಿಚಲನೆಯನ್ನು ತೋರಿಸುತ್ತವೆ. ಇದು ಯಾವ ಸಂದರ್ಭದಲ್ಲಿ ಉಂಟಾಗುತ್ತದೆ? 1. ಕೇವಲ ವಿದ್ಯುತ್ ಮಂಡಲ ಎ ನಲ್ಲಿ ಮಾತ್ರ. 2. ಕೇವಲ ವಿದ್ಯುತ್ ಮಂಡಲ ಎ ಮತ್ತು ಬಿ ಗಳಲ್ಲಿ ಮಾತ್ರ. 3. ಕೇವಲ ವಿದ್ಯುತ್ ಮಂಡಲ ಎ, ಬಿ ಮತ್ತು ಸಿ ಗಳಲ್ಲಿ ಮಾತ್ರ. 4. ಎಲ್ಲಾ 4 ವಿದ್ಯುತ್ ಮಂಡಲಗಳಲ್ಲಿ.
ಉತ್ತರ 4 ಎಲ್ಲಾ 4 ವಿದ್ಯುತ್ ಮಂಡಲಗಳಲ್ಲಿ ದಿಕ್ಸೂಚಿಯೂ ಬಾಗುತ್ತದೆ. ಆದರೆ ಕಾಂತದ ಶಕ್ತಿಯು ವಸ್ತುವಿನ ಪ್ರಕಾರವನ್ನು ಅವಲಂಬಿಸಿರುವುದರಿಂದ ಬಾಗುವಿಕೆಯ ಪ್ರಮಾಣವು ಪ್ರತಿ ವಸ್ತುವಿಗೂ ಭಿನ್ನವಾಗಿರುತ್ತದೆ. ಧನ್ಯವಾದಗಳು.